ಆ ಆಂಟಿ ಹೆಸರು ಸ್ವಾತಿ ಅಂತೆ. ಅವಳು ಹಾಲಿನ ಕೆನೆ ಇದ್ದಂಗೆ ಅವಳೆ. ಅವ್ನು ನೋಡಿ ಗಿಡದೊಳಗಡೆ ನುಗ್ಗಿ ಹೆಗಣ ಹಿಡಿಯುವಂತ ಮಾಡಿ. ಗುರು ಡಿಕ್ಕಿ ಹೊಡಿ ಅಂಬ ಹೊರದ್ಕೊಳ್ಳೋಣ. ಡಿಕ್ಕಿ ಆಗಿದೆ ಅಲ್ಲಿ ಆಮೇಲೆ ನೋಡ್ಕೊಳ್ಳೋಣ. ಹೊಡಿ 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 ಗುರು ಹೊಡಿ ಗುರು ಹೊಡಿ ಗುರು. I love you. ಯಾಕೆ ಹೊಡಿಕ್ ಹೋಗೋಣ ರೇಸು? ನಡಿಯಪ್ಪ ಸಾಕು, ಟೈಮ್ ಆಯ್ತು. ಇರು 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 ಇರು. ಮಕ್ಕಳು ಹೊಡಿತಾ ಇದ್ಯಾ? ಇಲ್ಲ ಅವಳು ಹಿಂದೆ ನಾವು ಇನ್ಸ್ಟಾಗ್ರಾಮ್ ಇಸ್ಕೊಂಡು ಲೆಫ್ಟ್ ನೋಡಿ. ಇಲ್ಲ ನಡಿಯಪ್ಪ ಲೆಫ್ಟು ನೀನು. ಅವಳು ಇನ್ಸ್ಟಾಗ್ರಾಮ್ ಇಸ್ಕೊಳೋಣ. ಅವನು ಯಾವ ರೇಂಜ್ಗೆ ಹಿಂದೆ ಸ್ಪೆಕ್ಸ್ ಹಾಕಿರೋದಕ್ಕೆ ಯಾರ್ದಾದ್ರೂ ಅಂಟಿಗೆ ಬಿಡೋಣ ರೀ. ಯಾರು ಅಂಟಿಗೆ ಬಿಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ವಿಷಯ ನೋಡಿ, ಕಿಲಾಡಿ ನನ್ನ ಮಗ. ನಾನು ಇಲ್ಲೇ ಇದ್ದೀನಿ, ಫಾರಿನರ್ ಹತ್ರ ಫೋಟೋ ಹೊಡ್ಸ್ಕೊತಾವನೆ. ಎಂಥ ಕಿಲಾಡಿ ನನ್ನ ಮಗ ಇರಬೇಕು ಇವನು. ಎಂಥ ಒಡೆ ನನ್ನ ಮಕ್ಳಿಗೆ ಎಂಥ ಅವಳು ಬಿರ್ತಾರೆ ನೋಡಿ ಗೈಸ್. ಅವಳು ಹಾಲಿನ ಕೆನೆ. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಮನೆ ಮಗ ಸುಜಿತ್ ಕೊಟ್ರು. ಮತ್ತೊಮ್ಮೆ ಇನ್ನೊಂದು ವ್ಲಾಗ್ ಎಲ್ರಿಗೂ ಸ್ವಾಗತ. ಇವತ್ತಿನ ವ್ಲಾಗು ನನ್ನ ಹೊಸ ಆಸ್ಮೋ ಪಾಕೆಟ್ 3 ಮಾಡ್ತಾ ಇದ್ದೀನಿ. ನಾನು ಸೂಪರ್ ಎಕ್ಸೈಟೆಡ್, ಯಾಕಂದರೆ ಈ ಕ್ವಾಲಿಟಿನ ನನ್ನ ಐಫೋನ್ ಮ್ಯಾಚ್ ಆಗುತ್ತಾ ಇಲ್ವಾ ಅಂತ ನೀವು ಹೇಳಬೇಕು. ಆ್ಯಂಡ್ ಇದಕ್ಕೆ ಅಂತಲೇ ಇದನ್ನ ತೊಗೊಂಡ್ಬಿಟ್ಟಿದ್ದೀನಿ, ಒಂದು 50,000 ಬಂಡವಾಳ ಹಾಕಿ. ಸೊ ಬನ್ನಿ ಇವತ್ತು ಯಾವ ಥರ ವ್ಲಾಗ್ ಆಗುತ್ತೆ ಆಸ್ಮೋ ಪಾಕೆಟ್ 3 ಅಂತ ನೋಡೋಣ. ಆ್ಯಂಡ್ ಇವತ್ತು ನಾವು ಹೋಗ್ತಾ ಇರೋದು ಹಾಲಾಂಗ್ ಬೇಗೆ ಮ್ಯಾನ್. ಇಲ್ಲೇನಂತ ಹೇಳಿದ್ರೆ ಇದು ಬೀಚ್ ಅಂತ ನನಗೂ ಗೊತ್ತಿಲ್ಲ. ಇದು ಫಸ್ಟ್ ಟೈಮ್ ಕೇಳ್ತಾ ಇರೋದು. ನಾನು ಏನು ಅಂತ ಗೂಗಲಲ್ಲೂ ನೋಡಿಲ್ಲ. ಇವರು ನನ್ನ ಮಕ್ಕಳು ಪ್ಲ್ಯಾನ್ ಮಾಡ್ತಾರೆ, ನಾವು ಹೋಗ್ತಾ ಇರೋದಷ್ಟೇ ಅವ್ರ ಜೊತೆ. ಇದು ಹೆಂಗಾಗ್ಬಿಟ್ಟೈತೆ ಅಂದರೆ ಬಾಲ ಹಿಡ್ಕೊಂಡು ಹೋಗೋ ಥರ ಆಗ್ಬಿಟ್ಟಿದೆ. ಆ್ಯಂಡ್ ಬನ್ನಿ ಇವಾಗ ಫ್ರೂಟ್ ಬೌಲ್ನ ಈಸ್ಕೊಂಡು. ಫ್ರೂಟ್ ಬೌಲ್ 2 ಕೊಟ್ಟಿರೋದು, 2 ಕೊಟ್ಟಿದ್ದಾರೆ. ಸೊ ಗೈಸ್ ನೋಡಿ, ಎಲ್ಲ ನಮ್ಮ ಹುಡುಗರೆಲ್ಲ ನಾಷ್ಟಕ್ಕೆ ರೆಡಿ ಆಗಿದ್ದಾರೆ. ಮೊಟ್ಟೆ, ಬ್ರೆಡ್ಡು, ಡಬಲ್ ಬೀನ್ಸು, ಮಶ್ರೂಮು, ಟೊಮೊಟೊ, ಫ್ರೂಟ್ಸು. ಸೊ ಇದು ಇವಾಗ ಬೆಳಗ್ಗೆ ಎತ್ತಿನ ನಾಷ್ಟ. ಈ ನಾಷ್ಟನ ನಾವು ಪ್ಯಾಕ್ ಮಾಡಿಕೊಂಡು ವಾಪಸ್ ಹೋಗೋಣ. ಬನ್ನಿ, ಟೈಮ್ ಆಗ್ಬಿಟ್ಟಿದೆ ಅಂತೆ. 8 ಗಂಟೆ ಮೇಲೆ 1 ನಿಮಿಷನೂ ಇರಲ್ಲ ಅಂತ ಹೇಳಿದ್ರು. ಆಲ್ರೆಡಿ 8 ಗಂಟೆ 3 ನಿಮಿಷ ಆಯಿತು. ಸೊ ಹೆಂಗಾದರೂ ಮಾಡಿ ಬೇಗ ಜೂಟ್ ಆಗಿಬಿಟ್ರೆ ಮುಗ್ದೇ ಹೋಯ್ತು ಇಲ್ಲಿನ ಕತೆ. ಏನು ಗುರು ಹಂಗೆ ನೋಡ್ತಾ ಇದ್ಯಾ? ಗೈಸ್ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಬೆಳಗ್ಗೆ ನಾಷ್ಟನೇ ಫ್ರೂಟ್ ಬೌಲು. ನಮ್ಮ ಥರ ದೋಸೆ, ಇಡ್ಲಿ, ವಡೆ, ಚಟ್ನಿ, ಚಿತ್ರಾನ್ನ ಇಲ್ಲೆಲ್ಲ ಆರೋಗ್ಯವಾಗಿ ತಿಂತಾರೆ. ನಾವು ದೊಡ್ಡಪ್ಪ ಒಂದು ಬೌಲ್ ಖಾಲಿ ಮಾಡಿದ್ವು, ಇವಾಗ ನನ್ನ ಬೌಲ್ ಕೈ ಹಾಕೋರೆ ನೋಡಿ. ಡ್ರ್ಯಾಗನ್ ಫ್ರೂಟ್ ಎತ್ಕೊಂಡು ಹಂಗೆ ಅದು ಬಿಟ್ಟು ಬೇರೆ ಬಿಟ್ಟರೆ ಗಸ್ ಅದೇನೋ ನನಗೆ ಡ್ರ್ಯಾಗನ್ ಫ್ರೂಟ್ ಇಷ್ಟ ಆಗಲ್ಲ ಗೈಸ್. ಇವೆಲ್ಲ ಎಷ್ಟು ಇಷ್ಟಪಟ್ಕೊಂಡು ತಿಂತಾರೆ. ಗೈಸ್ ನಮ್ಮ ಬಸ್ ಬಂದಿದೆ. ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ, ನಮ್ಮ ಬಸ್ ಒಳಗಡೆ. ಬನ್ನಿ. AC ಬಸ್ಸು ಗುರು, ತಣ್ಣಗೆ ಆಗ್ತೈತೆ. ನಮ್ಮ ಬಾಯ್ಸ್ ಎಲ್ಲ ಆಲ್ರೆಡಿ ಕುತ್ಕೊಂಡ್ಬಿಟ್ಟವ್ರೆ ನೋಡಿ. ದೊಡ್ಡದಾಗಿದೆ, ವಿಶಾಲವಾಗಿದೆ ಬಸ್ಸು. ಗೈಸ್ ಬಸ್ ಹತ್ಕೊಂಡು ಕೂತಿದ್ದೀವಿ. ಸೊ ಹೊಸ ಆಸ್ಮೋ ಪಾಕೆಟ್ ಯಾವ್ಯಾವ ಥರ ಇದೆ ಅಂತ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಇನ್ನೊಂದು ಸೀನ್ ಏನಂದರೆ ನನ್ನ ಮುಖ ನಾನೇ ನೋಡ್ಕೊತಿರಲ್ಲ, ಅದು ಒಂಥರ ಸೈಕ್ ಸೀನು. ಇದೊಂದು ಸ್ವಲ್ಪ ರೂಢಿ ಆಗಬೇಕು. ರೂಢಿ ಆಗಿಲ್ಲ ಅಂದರೆ ಇದೇನು ವರ್ಕೌಟ್ ಆಗಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ನೋಡ್ತೀನಿ, ವರ್ಕೌಟ್ ಆಗಿಲ್ಲ ಅಂದರೆ ಆರಾಮಾಗಿ ಮೊಬೈಲಲ್ಲೇ ಮಾಡಿಬಿಡ್ತೀನಿ. ಇಲ್ಲ ಅಂದರೆ ಇದರಲ್ಲೆಲ್ಲ ಕಷ್ಟ. ಇಲ್ಲಿಂದ ನಾವು ಹೋಗ್ಬೇಕು ಅಂದರೆ ಹಾಲಾಂಗ್ ಬೇಕಿ 117 ಕಿಲೋಮೀಟ್ರ್ ಐತಂತೆ. 117 ಕಿಲೋಮೀಟ್ರಿಂದ ಎಷ್ಟು ದೂರ ಆಗ್ಬೋದು ಇಮ್ಯಾಜಿನ್ ಮಾಡ್ಬೋದು. ಸೊ ಬನ್ನಿ ನೋಡೋಣ ಯಾವ ಥರ ಇರುತ್ತೆ ಹಾಲಾಂಗ್ ಬೇಕಿ ಅಂತ. ಆ ಗ್ಯಾಪಲ್ಲಿ ಏನಾದರೂ ಎಡಿಟ್ ಮಾಡೋಕ್ಕಾದ್ರೆ ಎಡಿಟ್ ಮಾಡ್ತೀವಿ. ಗೈಸ್ ಇಲ್ಲಿ 70 ಮಿಲಿಯನ್ ಗಾಡಿಗಳೇ ಇದೆ ವಿಯೆಟ್ನಾಮಲ್ಲಿ. ಗೈಸ್ ನಾವು ಬಂದು ರೀಚ್ ಆಗಿ ಬಸ್ ಇಳ್ಕೊಂಡು ಕೂತಿದ್ದೀವಿ. ಏನೇನೋ ಎಕ್ಸ್ಪ್ಲೇನ್ ಮಾಡ್ತಾವ್ರೆ ನೋಡಿ. ಎಲ್ಲ ಮೇಲೆ ತಗೊಂಡು ಹೋಗ್ತಾರೆ. ಇಸ್ ವಾಶ್ರೂಮ್ ಮಸ್ತಾಗಿದೆ. ಎಲ್ಲ ಗಿಡಗಳು, ಎಲ್ಲ ಯೂರಿನಲ್ಸ್ ಮೇಲೂ ಗಿಡಗಳು. ಇದ್ಯಾವುದು ದೊಡ್ಡ ಮರ ಇದು. So after implanting, we put the oyster into the case or mesh bag and put them back under the sea. Once a month, this oyster need to be cleaned and taken care from parasite disease. Day by day, ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೇ. ಗಿರೀಶ್, ನಿಂಗೆ ನೀರಲ್ಲಿ ಇರೋ ಮುತ್ತು ಬೇಕಾ, ಅದೇ ಆಯಿಸ್ಟರಲ್ಲಿರೋ ಮುತ್ತು ಬೇಕಾ? ಬಾಯ್ಲಿ 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 ಎಲ್ಲಿ ಓಡಾಯ್ತಾ ಇದೆ ಬಾಯ್ಲಿ. ಇವಾಗ ನಿಂಗೆ ಯಾವ ಮುತ್ತು ಬೇಕು?
ಹುಡುಗಿ ಮುತ್ತೆಲ್ಲ ಕೇಳ್ಬೇಡ ನೀನು ಆಮೇಲೆ. ಸ್ವಾತಿ ಮುತ್ತು. ಸ್ವಾತಿ ಮುತ್ತು ಅಂತ ಹೇಳಿದೆ, ಆ ಆಂಟಿ ಹೆಸರು ಸ್ವಾತಿ ಅಂತೆ. ಸ್ವಾತಿ ಮುತ್ತಿನ ಮಳೆ ಹನಿಯು. ಸ್ವಾತಿ ಮುತ್ತಿನ ಮಳೆ ಹನಿಯೇ. ಗೈಸ್, ಈ ಜಾಗಗಳೆಲ್ಲ ನಮ್ಗೆ ಯಾವುದೇ ಕಾರಣಕ್ಕೂ ಸೆಟ್ ಆಗಲ್ಲ. ಸೊ ಅದಕ್ಕೋಸ್ಕರ ನಾವು ಎಲ್ಲ ಸೈಲೆಂಟಾಗಿ ಆಚೆ ಹೋಗ್ತಾ ಇದೀವಿ. ಬಾಗುರು ಗೈಸ್, ಇವಾಗ ನಾವು ಆಚೆ ಬಂದು ಏನಾದ್ರು ತಿನ್ನೋಣ ಅಂತ ಬಂದಿದ್ವಿ. ಏನು ತಿನ್ಬೇಕಂತ ಗೊತ್ತಾಗ್ತಾ ಇಲ್ಲ, ನೋಡೋಣ ಬನ್ನಿ. ಗೈಸ್, ಒಂದು ಕಾಫಿ ತಗೊಳಕ್ಕೆ ಎಷ್ಟು ಜನ ಲೈನಲ್ಲಿ ನಿಂತಿದ್ದಾರೆ ನೋಡಿ. ಅಣ್ಣ ಬಂದ್ರು. ನನಗೆ ಐಸ್ ಕ್ರೀಮ್ ತಿನ್ಸೋದು. ಐಸ್ ಕ್ರೀಮ್ become one of the new seven wonder. So it comes under 7 now. Yeah. Wow. Yeah. ಗೈಸ್, ಫೈನಲ್ ಆಗಿ ಬಂದು ರೀಚ್ ಆಗಿದ್ದೀವಿ. ಟಿಕೆಟ್ ಕೂಡ ತೊಗೊಂಡಿದ್ದೀವಿ. ಈ ಟಿಕೆಟ್ ಬಂದು $50. ಸೊ ಇದು ಏನಕ್ಕಪ್ಪ ಅಂತ ಕೇಳಿದರೆ, ನಾವು ಕ್ರೂಸ್ಗೆ ಹೋಗ್ತಾ ಇದ್ದೀವಲ್ಲ, ಕ್ರೂಸಲ್ಲಿ ವಿತ್ ಡಿನ್ನರ್ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇದು ಕ್ರೂಸ್ ಟಿಕೆಟು. ಅದಕ್ಕೋಸ್ಕರ ಇವಾಗ ನಾವು ಹೋಗ್ತಾ ಇರೋ ಜಾಗ ಇದೇ ನೋಡಿ, ಕ್ರೂಸ್. ಈ ಕ್ರೂಸಲ್ಲಿ ನಾವು ಹೋಗ್ತಾ ಇದ್ದೀವಂತೆ. ಸೊ ಬನ್ನಿ ಹೋಗೋಣ, ಯಾವ ಥರ ಇರುತ್ತೆ ನೋಡೋಣ. ಇಲ್ಲಿ ಟಿಕೆಟ್ ಸ್ಕ್ಯಾನ್ ಮಾಡಿ ಹೋಗುವಂಥದ್ದು ನೋಡಿ. ಟಿಕೆಟ್ ಈ ಥರ ಇದೆ. ಹಿಂಗೆ ಪಂಚ್ ಹೊಡೆದು ಕಳಿಸ್ತಾರೆ, ನಾವು ಹಿಂಗೆ ಹೋಗ್ಬೇಕು. ಗೈಸ್, ಫಸ್ಟು ನಮಗೆ ಈ ಕ್ರೂಸು ನಮ್ಮದು ಅಂತ ಹೇಳಿದ್ರು. ಸೊ ಆಯ್ತಪ್ಪ ಅಂದ್ಕೊಂಡೆ. ಆಮೇಲೆ ಇದರಲ್ಲೂ ನನ್ನ ಮಕ್ಕಳು ಲಕ್ಸುರಿನೇ ನೋಡಿ. ಈ ಕ್ರೂಸು ಇದು ನಾರ್ಮಲ್ ಕ್ರೂಸ್ ಅಂತೆ. ಸೊ ನಾವು ಇವಾಗ ಹೋಗ್ತಾ ಇರೋದು ಈ ಕ್ರೂಸು. ಇದರಲ್ಲಿ ಗಿಕ್ಕೂಸಿ ಎಲ್ಲ ಆಯ್ತಂತೆ ಗೈಸ್. ಇದೇ ಟಾಪ್ ಅಂತ ಇರೋದು ಕ್ರೂಸಲ್ಲಿ. ಆ ಕ್ರೂಸ್ಗೆ ಇವಾಗ ನಾವು ಹೋಗ್ತಾ ಇದ್ದೀವಿ. ಬನ್ನಿ ಯಾವ ಥರ ಇರುತ್ತೆ ಕ್ರೂಸ್ ಎಕ್ಸ್ಪೀರಿಯನ್ಸ್ ಅನ್ನೋದನ್ನ ಚೆಕ್ ಮಾಡ್ಕೊಂಡು ಬರೋಣ. ಗಿಕ್ಕೂಸಿ ಎಲ್ಲ ಐತೆ ಅಂದರೆ ಗ್ರೇಟ್. ನೋಡೋಣ ಬನ್ನಿ. ಇಲ್ಲಿ ಜನ ಎಲ್ಲ ಊಟಕ್ಕೆ ಕುತ್ಕೊಂಡ್ಬಿಟ್ಟವ್ರೆ. ಹಾಂ, ಊಟಕ್ಕೆ ಇದು ಡೈನಿಂಗ್. ಅಯ್ಯೋ ಗೈಸ್, ಸರಿಯಾಗಿ ಜಾರುತ್ತೆ ನೋಡಿ. ಇದೆಲ್ಲ ಫುಡ್ಡು. ಹಲೋ, ಥ್ಯಾಂಕ್ ಯು. ಕೋಲ್ಡ್ ಟವಲ್ಲಾ? ಹಾಟ್ ಟವಲ್ ಅಂದ್ಕೊಂಡೆ. ಸೊ ಬನ್ನಿ ಇವಾಗ ಕ್ರೂಸಿಂದ ಆಚೆ ಹೋಗಿ ಕ್ರೂಸ್ ಯಾವ ಥರ ಹೋಗ್ತಾ ಇದೆ, ಎಲ್ಲಿ ಹೋಗ್ತೈತೆ, ಯಲಹಂಕ ಬಿಟ್ಟು ಗೊರಗುಂಟೆಪಾಳ್ಯ ಬಿಟ್ಟು ಮುಂದಕ್ಕೆ ಹೋಗ್ತಾಯ್ತಾ, ಇಲ್ಲೇ ನಿಂತಾಯ್ತಾ ಅಂತ ನೋಡೋಣ ಬನ್ನಿ. ಓ ಸಖತ್ತಾಗೈತೆ ಗೈಸ್, ಮಳೆ ಬೇರೆ ಬರ್ತೈತೆ ನೋಡಿ. ಸೊ ದಿಸ್ ವ್ಯೂ ಇಸ್ ಬ್ಯೂಟಿಫುಲ್. ಇದೊಂಥರ ಫಿಫಿ ಐಲ್ಯಾಂಡ್ ಥರ ಇದೆ. ನಾವು ಥೈಲ್ಯಾಂಡಲ್ಲಿ ಏನು ಹೋಗಿದ್ವಲ್ಲ ಫಿಫಿ ಐಲ್ಯಾಂಡು, ಅದೇ ಥರ ಇದೆ. ತೋರಿಸ್ತೀನಿ ಬನ್ನಿ. ವಾವ್ ನೋಡಿ ಗಾಯ್ಸ್, ಏನು ಮಸ್ತಾಗಿದೆ. ಗೈಸ್, ನಾನು ಹೇಳಿದ್ನಲ್ಲ ಜಕೂಸಿ ಇಲ್ಲೇ ಇದೆ ನೋಡಿ. ಓ ಶೇಟ್, ನಾ ಎಕ್ಸ್ಪೆಕ್ಟೇ ಮಾಡಿರಲ್ಲ, ತಮಾಷೆ ಮಾಡ್ತವ್ರೆ ಅಂತ ಅನ್ಕೊಂಡೆ. ಆದರೆ ನಿಜವಾಗ್ಲೂ ಜಕೂಸಿ ಐತೆ ಗೈಸ್ ಇಲ್ಲಿ. ಅದು ದೊಡ್ಡದು, ಎಲ್ಲರೂ ಬಿದ್ದು ಒದ್ದಾಡೋ ಥರ. 1 2 3 4 5. ಓ ಗೈಸ್, ಮಿನಿಮಮ್ 10 ರಿಂದ 15 ಜನ ಕುತ್ಕೊಂಬೋದು ಅದರಲ್ಲಿ. ಆ್ಯಂಡ್ ಈ ವ್ಯೂ ನೋಡಿ, ಶೇಟ್ ಮ್ಯಾನ್. ಇದು ನಾವಿರೋದು ಗ್ರೌಂಡ್ ಫ್ಲೋರು, ಇದು ಫಸ್ಟ್ ಫ್ಲೋರು. ದಿಸ್ ಇಸ್ ಆಲ್ಸೋ ಕ್ರೂಸ್. ಇಟ್ಸ್ ನೈಸ್. ಓಕೆ ಬನ್ನಿ, ಇಲ್ಲಿಂದಾನೆ ಆಚೆ ಹೋಗ್ಬೋಣ. ಸೊ ಇಲ್ಲೂ ಎಲ್ಲ ಊಟ ಇಟ್ಟಿದ್ದಾರೆ. ಇಲ್ಲೂ ಬಫೆ ಸಿಸ್ಟಮ್ಮು, ಬಫೆನ ಹಾಕೊಂಡು ಊಟ ಮಾಡ್ಬೋದು ನೀವು. ಸೂಪರ್ ವ್ಯೂ ರೈಟ್, ಇಟ್ಸ್ ಗ್ರೇಟ್.
ಗೈಸ್ ಪಾರ್ಟಿ ಎಲ್ಲ ಬಿಟ್ಬಿಡಿ ಗೈಸ್, ಈ ತರ ನೇಚರ್ ನೋಡೋದ್ರಲ್ಲಿರೋ ಮಜಾ ಖುಷಿ ಕ್ರೇಜಿ ಅನ್ಕೊಳ್ಳಿ. ಹೆಂಗಿದೆ ನೋಡಿ. ಇಲ್ಲೊಬ್ರು ಯಾರೋ ಇನ್ನೊಂದು ಶಿಪ್ ಹೋಯ್ತೈತೆ. ಹಲೋ ಇಂಡಿಯನ್ಸ್, ಜೈ ಇಂಡಿಯಾ. ಹೇ ಮ್ಯಾನ್, કેમ છો ಗೈಸ್? ಅಹಮದಾಬಾದ್ಗೆ ಹೋಗ್ಬಿಟ್ಟು ಕೇಮ್ ಚೋ ಅಂತ ಕಲ್ಸ್ಕೊಂಡ್ಬಿಟ್ಟಿದ್ದೀನಿ. Kissing Chicken Island, let's see what my ಕಿಸ್ಸಿಂಗ್ ಚಿಕನ್. ಓ ಗೈಸ್ ಬನ್ನಿ, ಕಿಸ್ಸಿಂಗ್ ಚಿಕನ್ ಐಲ್ಯಾಂಡ್ ನೋಡಿರ್ತೀರಲ್ಲ, ಕೇಳಿಲ್ಲ ಅಂದ್ರೆ ಕೇಳಿಸ್ಕೊಳ್ಳಿ, ಇದೆ. ಸೊ ಅದಕ್ಕೆ ಇವಾಗ ನಾವು ಅಲ್ಲಿ ಹೋಗ್ತಾ ಇದೀವಿ. ಅದೇ ಕಿಸ್ಸಿಂಗ್ ಚಿಕನ್, ಅಲ್ಲಿ ಕಾಣಿಸ್ತಾ ಇದೆ ನೋಡಿ. ಹತ್ರಕ್ಕೆ ಹೋದಾಗ ತೋರಿಸ್ತೀನಿ ಬನ್ನಿ. ಇದೇ ಕಿಸ್ಸಿಂಗ್ ಚಿಕನ್, ಅವಾಗಲೇ ತೋರಿಸೋದ್ನಲ್ಲ. Where is the chicken? I'll show inside. Yeah, putting ಮೊಟ್ಟೆ. ನಮ್ಮ ಚೆಸ್ಟ್ ಗಿರಿದು ಫೋಟೋ ಶೂಟ್ ಮಾಡ್ತಾ ಇದ್ದೀನಿ. ಇವ್ರದೆಲ್ಲ ಸಕ್ಕದಾಗಿ ತಕ್ಕೊಡ್ತೀನಿ ಗೈಸ್. ಆದರೆ ಈ ನನ್ನ ಮಕ್ಕಳು ನನ್ನಂತೂ ಊಸ್ಟ್ ಮಾಡಿ ಬಿಡ್ತಾರೆ ಗೈಸ್. ಒಂದೇ ಒಂದು ಫೋಟೋನು ನೀಟಾಗಿ ತೆಗಿಯಲ್ಲ. ಗೈಸ್ ಎಂತ ನನ್ನ ಮಕ್ಕಳಿಗೆ ಎಂತ ಒಡೆ, ನನ್ನ ಮಕ್ಕಳಿಗೆ ಎಂತ ಒಳ್ಳೆ ಬಿರ್ತಾರೆ ನೋಡಿ ಗೈಸ್. ಎಲ್ಲೋ ಮಿಸ್ ಹೊಡಿತಾ ಇದೆ, ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಅವಳು ಹಾಲಿನ ಕೆನೆ ಇದ್ದಂಗೆ ಅವಳೆ. ಅವ್ನು ನೋಡಿ ಗಿಲ್ದೊಳಗಡೆ ನುಗ್ಗಿ ಹೆಗಣ ಹಿಡಿಯೋಂತರ ಮಾಡಿ. ಯಾವ್ದೋ ಜಾತ್ರೆಯಲ್ಲಿ ಇಲ್ಲಿ ಪಾಷಾಣ ಮಾರೋಂತರ ಇದಾನೆ. I do video. Wait. Okay, ready? 3, 2, 1. ನಾನು ಒಬ್ಬ ಬ್ಯೂಟಿಫುಲ್ ಯಂಗ್ ಬಾಯ್, ವಯಸ್ಸಿಗೆ ಬಂದಿನಿ. ನನಗೂ ಒಂದು ಹುಡುಗಿ ನೋಡಿ ಮದುವೆ ಮಾಡ್ಬೇಕು ಅನ್ನೋ ಪರಿಜ್ಞಾನ ಬೇಡ ಅವ್ರಿಗೆ. ನೆನ್ಸ್ಕೊಂಡ್ರೆ ಹೊಟ್ಟೆ ಉರಿತಾ ಇದೆ. ಏನೇ ನಡೆ ಬರ ಗುರು ನಮ್ದು. ಅಯ್ಯೋ ದೇವ್ರೇ, ಇವೆಲ್ಲ ನೋಡಕೈತಲ್ಲ ನನ್ನ ಕೇಳಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ವಿಧಿ ಬರ ಎಂತ ಗುರು, ವಿಧಿ ಬರ ಎಂತ ಘೋರ. ಮೇಲಿಂದ ವ್ಯೂ ಯಾವ ತರ ಇರುತ್ತೆ ಅನ್ನೋದು ನಾನು ನಿಮ್ಗೂ ತೋರಿಸ್ತೀನಿ. ಯಪ್ಪ ಏನು ಮಸ್ತಾಗೈತೆ ನೋಡಿ ಗೈಸ್. ವಾವ್, ಕ್ರೇಜಿ. ಅಂತೂ ವಾವ್, ಜಸ್ಟ್ ಬ್ಯೂಟಿಫುಲ್. ಅದು ನನ್ನ ಹೊಸ ಆಸ್ಮೋ ಪಾಕೆಟಲ್ಲಿ ಶೂಟ್ ಮಾಡೋಕ್ಕೆ ಏನು ಕ್ರೇಜಿ ಗೊತ್ತಾ ಗೈಸ್. ವಾವ್, ಏನೋ ಒಂಥರ ಖುಷಿ. ಚೆನ್ನಾಗಿ ಬಂದುಬಿಟ್ರೆ ಸಾಕಪ್ಪ. ಹೆಂಗೆ ಬರುತ್ತೆ ಏನು ಅಂತ ಏನೋ ಐಡಿಯಾ ಇಲ್ಲ, ಬಟ್ ಚೆನ್ನಾಗಿ ಬಂದೇ ಬರುತ್ತೇನೋ ಕಾನ್ಫಿಡೆಂಟ್ ಅಂಟು ನನಗಿದೆ. ಗೈಸ್, ನಾವು ಕ್ರೂಸಿಂದ ಹಿಡಿದು ಸ್ಪೀಡ್ ಬೋಟ್ ಹತ್ರ ಬಂದಿದ್ದೀವಿ. ಸೊ ಸ್ಪೀಡ್ ಬೋಟಲ್ಲಿ ಹೋಗೋಣ ಅಂತ. ಇದರಲ್ಲಿ ನಾವು ಹೋಗ್ತಾ ಇರೋದು ನಾನು ಈಶಾಂಗ್ ಮಾತ್ರ. ಇನ್ನು ಮಿಗ್ದವರೆಲ್ಲ ಕಯಾಕಿಂಗ್ ಹೋಗ್ತಾವ್ರೆ. ಆ್ಯಕ್ಚುಲಿ ಕಯಾಕಿಂಗ್ ತುಂಬ ಚೆನ್ನಾಗಿರುತ್ತೆ. ಆದರೆ ಸ್ಪೀಡ್ ಬೋಟಲ್ಲಿ ಎಲ್ಲೋ ಹೋದರೆ ಅವರೆಲ್ಲೋ ಕರ್ಕೊಂಡು ಹೋಗ್ತಾರಂತೆ. ಅದು ಜಾಗ ತುಂಬ ಚೆನ್ನಾಗಿರುತ್ತಂತೆ. ಅದನ್ನು ನೋಡೋಕ್ಕೆ ಹೋಗ್ಬೇಕಂದ್ರೆ ಸೊ ಅದಕ್ಕೋಸ್ಕರ ನಾವು ಅಲ್ಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಇದು ಸ್ಪೀಡ್ ಬೋಟ್ ಈ ಥರ ಇರುತ್ತೆ. ಆ್ಯಂಡ್ ಇಲ್ಲಿಂದ ನೀವು ಈ ಕಡೆ ಹೋದರೆ ಬ್ಯಾಂಬೂ ಬೋಟ್ ಈ ಥರ ಇರುತ್ತೆ. ಆ್ಯಂಡ್ ಕಯಾಕಿಂಗ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅಲ್ಲಿ ನೋಡ್ಬೋದು, ಅಲ್ಲೆಲ್ಲ ಹೋಗ್ತಾ ಇದ್ದಾರೆ ನೋಡಿ, ಅದು ಕಯಾಕಿಂಗ್. ಅದ್ರ ಒಳಗಡೆ ಹೋಗಿ ನಾವೇ ಈಜಾಡ್ಕೊಂಡು ನಾವೇ ಇದು ಮಾಡಿಕೊಂಡು ವಾಪಸ್ ಬರುವಂಥದ್ದು, ಅದು ಕಯಾಕಿಂಗ್. ಬನ್ನಿ. ಈಶಾಂಗ್ ಅವರೆಲ್ಲ ಮಿಸ್ ಮಾಡ್ಕೊಂಡ್ರು.
ಗಾಯ್ಸ್ ಇದು ಸ್ಕೈವೆಲ್ ಅಂತೆ. ಮಳೆ ಬಂದ್ರೆ ಅಲ್ಲಿಂದ ಫುಲ್ ನೀರು ಬರ್ತಾ ಇರುತ್ತಂತೆ, ಅದಕ್ಕೋಸ್ಕರ ಮೇಲಿಂದ ನೀರು ಬರೋದನ್ನ ಸ್ಕೈವೆಲ್ ಅಂತ ಕರೀತಾರಂತೆ. ಗೈಸ್ ಏನೋ ಅದು ಮಸ್ತಾಗೈತೆ ಒಟ್ಟಿನಲ್ಲಿ. ನಾನು ಮುಂದೆ ಕೂತ್ಕೊಂಡ್ಬಿಟ್ಟಿದ್ದೀನಿ, ಅದಕ್ಕೆ ನಂಗೆ ಏನೋ ಗೊತ್ತಾಯ್ತಲ್ಲ, ಸೌಂಡ್ ಅಷ್ಟೇ ಇಲ್ಲಿ ಜಾಸ್ತಿ. ಗುರು ತೋರ್ಸು ಗುರು ನಂಗೂ. ಏ ಯು ಶೋ ಮಿ ಮ್ಯಾನ್ ಹಿಯರ್. ನನ್ನ ಮಗ ಬರೀ ಹುಡುಗಿರಿಗೆ ತೋರಿಸ್ತಾನೆ ಗೈಸ್. ಓಕೆ ತಳ್ಳು ಗುರು. ನೀರು ಫುಲ್ ನೀರು, ಪ್ಯಾಂಟ್ ಫುಲ್ ಅದೇ. ಗೋಯಿಂಗ್ ತಳ್ಳು ತಳ್ಳು ಗುರು, ತಳ್ಳು ತಳ್ಳು. ಎಲ್ಲೋಯ್ತಾ ಈಗ ತಿರ್ಗ್ಸೋ ಗಾಡಿನ, ಇಲ್ಲ ಕಡೆ ಕೊಂಚ ತಿರ್ಗಿಸ್ಗುರು ನೀನ್ ತಿರ್ಗಿಸ್ಬೇಕು ಗುರು. ನಾನು ಡ್ರೈವರ್ ಅಲ್ಲ, ನೀನ್ ಡ್ರೈವರು. ಸಿಟಿ ಮಾರ್ಕೆಟ್ ಇದ್ದಂಗೆ ಐತಿ, ಇಲ್ಲಿ ಯಾಕೆ ಮಾಡ್ಬೇಕಾಗಿತ್ತು. ಹಾ ನಡೆ, ಫಾಸ್ಟಾಗಿ ಹೊಡಿಬೇಕು, ಟಕ ಟಕ ಅಂತ ಹಿಂಗೆ ಹೇಳ್ದು ಹೇಳಿ. ಆಗಲ್ಲ ಗುರು, ಹಿಂಗೆ ಬರಲ್ವಾ? ಏನ್ ಕಲ್ತಿದ್ಯಾ ಮತ್ತೆ ನೀನು? ನೋಡಿಲ್ಲ ಹಿಂಗೆ ಏನ್ರಿ ಇದು? ಹಿಂಗೆ ನೋಡಿಲ್ಲ ಹಿಂಗೆ ಇಟ್ಕೊಂಡು ಉಲ್ಟಾ ಇಟ್ಕೊಂಡು ನೋಡಿದ್ರೆ ಏನು ಉಲ್ಟಾ ಇಟ್ಕೊಂಡು ನೋಡಿದ್ರೆ ಹಿಂಗೆ ಗುರು, ಕರೆಕ್ಟ್ ಹಂಗೇನೆ. ಇಲ್ಲಿ ನೋಡಿಲ್ಲ ಹಿಂಗೆ ತಳ್ಳಿ, ಹಂಗಲ್ಲ ಅದು. ಇಲ್ಲಿ ನೋಡಿಲ್ಲ ಹಂಗೆ ನೀನು ಮಿಕ್ಕಂಡಿರಪ್ಪ ನೀನು. ಇವಾಗ ಎರಡು ನೋಡಿ ಅವ್ರ ಅಮ್ಮನ ಹೊಂಟೋಗ್ಬಿಡಣ ಬೇಗ ಬೇಗ. ಹುಷಾರಪ್ಪ, ದಬಾಕಿ ಬಾಕ್ಸ್ಬಿಟ್ಯಾ? ಪ್ಯಾಂಟು ಶರ್ಟ್ ಗೀಟ್ ಎಲ್ಲ ಒದ್ದೆ ಆಗೋಯ್ತು. ಅವ್ನು ಯಾರೋ ನೀರು ಹಾರ್ತಾನೆ ಅನ್ನಲ್ಲ, ಇದ್ರಲ್ಲಿ ನೀರು ಹಾರಲ್ವಂತ. ಹಲೋ ಯಸ್ ಹಲೋ ಯಸ್ ಇಂಡಿಯನ್. ಯು ರಷ್ಯನ್? ಗುರು ಡಿಕ್ಕಿ ಹೊಡಿ ಎಂಬ ಹೊರದ್ಬೋಣ, ಡಿಕ್ಕಿ ಆಗಿದೆ ಅಲ್ಲಿ ಆಮೇಲೆ ನೋಡ್ಕೊಳ್ಳೋಣ. ಹೊಡಿ 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 ಗುರು, ಹೊಡಿ ಗುರು, ಹೊಡಿ ಗುರು. ಎಲ್ಲಿ ಹೋಯ್ತಾ ಇದ್ಯಪ್ಪ ನೀನು? ಹೊಡಿ ಗುರು, ವಿಡಿಯೋ ಮಾಡ್ತೀನಿ. ಗಾಯ್ಸ್ ನೋಡ್ತಾ ಇದ್ದೀರಲ್ಲ ಯಾವ ಥರ ಇದೆ ಅಂತ ಕಯಾಕಿಂಗ್ ಎಕ್ಸ್ಪೀರಿಯನ್ಸು, ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸು. ಮುಂದೆ ಮುಂದೆ. ಹಲೋ ಹಲೋ ಫ್ರೆಂಡ್ ಫ್ರೆಂಡ್ ಫ್ರೆಂಡ್. ಎಂತೆಂಥವ್ರಿಗೋ ಸಾವು ಬರುತ್ತೆ, ನಿನಗ್ ಬರಲ್ವಲ್ಲ? ವಾ ಅವ್ರ ಅಕ್ಕನ ಎಲ್ಲರಿಗೂ ಡಿಚ್ಚಿ. ಇರಪ್ಪ ಇರೋ ಕಂದ, ಎಲ್ಲಾರ್ಗು ಡ್ಯಾನ್ಸ್ ಹೊಡಿತಾ ಇದೀವಿ. ಅಲ್ಲೆಲ್ಲ ಹೆಂಗ್ ಕಿತ್ತಾಡ್ತಾವ ನೋಡು. ಹೋಗಿ ಯಾರಿಗಾದ್ರು ಚೆನ್ನಾಗಿರೋರು ಬಿಜೇನಲ್ಲ. ಹೆಚ್ಚಿಗೆ ಆಗಲ್ಲ ನಿಮ್ಗಳಿಗೆ? ಯು ಕಮ್ ಅಂಡ್ ಟೆಲ್ ಅಸ್ ವಾಟ್ ಸಾರ್ಟ್ ಆಫ್ ಅ ಲ್ಯಾಂಗ್ವೇಜ್ ಯು ಆರ್ ಯೂಸಿಂಗ್. ಸುಮ್ಮನೆರಪ್ಪ, ಬಿಗಿದು ಹೋಯ್ತೀವಿ. ಲೈಫ್ ಜಾಕೆಟ್ ಐತಲ್ಲ ಬಾಗುರು, ಮೊಬೈಲ್ ಐತೆ, ಲೈಫ್ ಜಾಕೆಟ್ ಬಿಡು. ಹೊಡಿಲ್ಲ ಕಡೆ ಐಸ, ಇನ್ನು ಹೊಡಿ ಐಸ, ಹೊಡಿರಿ ಹೊಡಿರಿ ಐಸ, ಇನ್ನು ಹೊಡಿರಿ ಐಸ, ಬಕ್ಸಿ ಹೊಡಿರಿ ಐಸ. ಆರ್ಗಿರು ಇಟ್ಟಾಡ್ತವ್ರಿಗೆ. ಗುರು 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 ಲೆಫ್ಟು ಎಲ್ಲೂ ಹೋಯ್ತಾ ಇದೆ ಗುರು, ಹೋಗಿ ಇಟ್ಟಲ್ಲ. ಮುಂದೆ ಮುಂದೆ ಲೆಫ್ಟಲ್ಲಿ. ಲೆಫ್ಟ್ ಅಲ್ಲ ಎಲ್ಲಿ? ಹಲೋ 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 ವೇಟ್ 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 ವೇಟ್. ಓ ಸಾರಿ 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 ಸಾರಿ. ರಿವರ್ಸ್ ರಿವರ್ಸ್ ರಿವರ್ಸ್. ಓ ಬಾಯ್ಸ್, ಹೌ ಆರ್ ಯು ಬಾಯ್ಸ್? ಕೊಟ್ಟಿದ್ದ ಫೋನ್ಗೆ, ಕೊಟ್ಟಿದ್ದ ಫೋನ್ಗೆ. ಓ ಟ್ರಾಫಿಕ್ ಜಾಮ್. Hey! Yeah, you. Come here, come here. Guys, ಅವಳ ಮಗ ನೋಡಿ ಗೈಸ್. ತಪ್ಪ. ಮನೇಲಿ ಅರೇಂಜ್ ಮ್ಯಾರೇಜ್ ಅಂತೂ ಇಲ್ಲ, ಕ್ಯಾಚ್ ಹಾಕೊಂಡ್ರೆ ಮ್ಯಾರೇಜ್ ಅಂತ ಕಾಣಿಸುತ್ತೆ. ಟ್ರೈ ಮಾಡೋಣ. ಎಕ್ಸ್ಕ್ಯೂಸ್ ಮೀ. Wait. Okay, let's go. Okay. Now you sweep there, we sweep here, okay? Backward. ಸ್ವಿಚ್ ಗೆ ಚಂಪೆ ಹೊಡೆದಾಕ್ಬಿಡ್ತೀವಿ. ಇದಕ್ಕೆ
ಕ್ಯಾಮ್ರಾ ಹಿಡ್ಕೊ ನಾನು ಹೊಡಿತೀನಿ. Say hi. Hi. Đọc quay cái lộn Say I love you. Okay, I love you. 25-26 ವರ್ಷ ಆಯ್ತು ನೀವು ಹುಟ್ಟಿ. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್. 30 ಹುಡುಗಿರ ವಿಷಯ ಮಾತಾಡ್ತೀವಿ. ಚಲೋ ಬಾಯ್. ಯಾವ ಕಡೆಗೆ ಹೋಗೋಣ ರೇಸು? ನಡಿಯಪ್ಪ ಸಾಕು, ಟೈಮ್ ಆಯ್ತು. ಇರು ಎಲ್ಲ ನೀರೇ ಆಗಲ್ಲ ಆಗ್ತೈತಲ್ಲೋ. 1 2 3 ಸ್ಟಾರ್ಟ್. ರೇಸ್ ಬಾಯ್ಸ್ ಒಂದು ರೌಂಡ್ ಹಂಗೆ ಬರೋಣ ಬಾ. ಫಾಸ್ಟ್ ಏಯ್ ಮಕ್ಕಳು ಹೊಡಿತಾ ಇದ್ಯಾ? ತೆಗಿ ಗುರು. ನಿನ್ ಮಕ್ಕಳೆಲ್ಲ ಆರ್ಸಿದ್ರ ತೆಗಿ ಅಂದ್ಬಿಟ್ಟು. ಆಯ್ತು ಹೋಗೋಣ ಬಾ, ಸಾಕು ಸುತ್ತಾಯ್ತು. ಇಲ್ಲ ಅವಳು ಹಿಂದೆ ನಾವು ಇನ್ಸ್ಟಾಗ್ರಾಮ್ ಲೆಫ್ಟ್ ನೋಡಿ. ಇಲ್ಲ ನಡಿಯಪ್ಪ ಲೆಫ್ಟೋ ನೀನು, ಅವಳು ಇನ್ಸ್ಟಾಗ್ರಾಮ್ ಇಸ್ಕೊಳೋಣ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಗೈಸ್ ಕ್ರೇಜಿ ಎಕ್ಸ್ಪೀರಿಯನ್ಸು ಗೈಸ್. ಹೆಂಗಿತ್ತು ಅಂದರೆ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸು. ಬಟ್ ಈ ಥರ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ಬಟ್ ಮಜಾ ಇತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್. ಎಲ್ಲ ಮುಗಿಸ್ಕೊಂಡು ವಾಪಸ್ಸು ಬಂದು ನಮ್ಮ ಕ್ರೂಸ್ಗೆ ಹತ್ತಿದ್ವಿ. ಇವಾಗ ಕ್ರೂಸಿಂದ ವಾಪಸ್ಸು ನಾವು ಇನ್ನೊಂದು ಕೇವ್ ಕಡೆ ಹೋಗ್ತಾ ಇದೀವಂತೆ. ತುಂಬ ಚೆನ್ನಾಗಿರುತ್ತಂತೆ ಕೇವ್ ಹೇಗಿರುತ್ತೆ ತೋರಿಸ್ತೀನಿ ಬನ್ನಿ. ಅದಕ್ಕೂ ಮುಂಚೆ ಈ ಹಲಾಂಗ್ ಬೇಗೆ ಟಾಟಾ ಹೇಳೋ ಟೈಮ್ ಬಂದಾಯಿತು. ಒಂದ್ಸರಿ ಬಾಯ್ ಹೇಳ್ಬಿಡೋಣ ಗಾಯ್ಸ್. ಇವಾಗ ನಾವು ಯಾವ ಕಡೆ ಹೋಗ್ತಾ ಇದೀವಿ ಗೊತ್ತಾ? ನೋಡ್ತೀರಾ? ನೋಡಿ, ವಾವ್. ನನಗೆ ಈ ಲೊಕೇಶನ್ಸ್ ತೋರ್ಸೋಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಗೈಸ್? ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಇದನ್ನು ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ತೋರ್ಸೋದ್ಕಿಂತ ರಿಯಲ್ ಆಗಿ ನೋಡೋದ್ರಲ್ಲಿ ಇರೋ ಮಜಾ ವಾವ್. ಗಾಯ್ಸ್ ಅಂತೂ ಇಂತೂ ಬಂದು ಕೇವ್ ಹತ್ರ ರೀಚ್ ಆದ್ವಿ. ಸೊ ಇವಾಗ ಕೇವ್ಗೆ ಹೋಗೋ ಟೈಮು. ಬನ್ನಿ ಕೇವ್ ಯಾವ ಥರ ಇದೆ ನೋಡೋಣ. ಇಲ್ಲೂ ಏನೇನೋ ಮಾಡಿದ್ದಾರೆ ಗೈಸ್ ನೋಡಿ. ಇದು ನಾವು ರೀಚ್ ಆಗಿರೋ ಲೊಕೇಶನ್ನು. ಇಲ್ಲಿ ಬ್ರೀಫ್ ಎಕ್ಸ್ಪ್ಲನೇಷನ್ ಕೊಟ್ಟರು, ಆದರೆ ಯಾರು ಕೇಳಿಸ್ಕೊಳ್ಳಿಲ್ಲ. ನಮ್ಮ ಬಾಯ್ಸ್ ಎಲ್ಲ ಅವ್ರ ಪ್ರಪಂಚದಲ್ಲೇ ಅವರೇ ನೋಡಿ. ಅವ್ರ ಇನ್ಸ್ಟಾಗ್ರಾಮ್ ಸ್ಟೋರೀಸು ಆ ಪ್ರಪಂಚದಲ್ಲೇ ಅವರೇ. ಬಾಗುರು ಇಲ್ಲಿ ನೀನು ಬರೋದೇ ಇಲ್ಲ. ನೀನು ಯಾಕೆ ಇಳಿದೆ ಮತ್ತೆ? 1.5 ಕಿಲೋಮೀಟರ್ ಮೇಲೆ ಹತ್ಬೇಕು. ಇವಾಗ ನಿನ್ಗೆ ಇಲ್ಲಿ ಹೆಂಗೆ ಹೋಗ್ತೀಯಾ? ಎಲ್ಲೂ ಹೋಗಲ್ಲ, ಇಲ್ಲೇ ಕೂತ್ಕೊಳ್ತೀನಿ. ಶಿಪ್ ಆ ಕಡೆ ಇರೋದು. ಬಾಗುರು ಹೋಗೋಣ. ಏನು ಗುರು ನೀನು ಇಲ್ಲಿ ಗಂಟ ಬಂದು ಬರಲ್ಲ ಅಂತವ್ರು ಗೈಸ್ ಅವರು. ಯಾ ಮ್ಯಾನ್ ಯಾ ಪುಗ ಓಡಿಸ್ಕೊಳ್ಳಿ ಇವಾಗ. ಆಗಲ್ಲ ಬನ್ನಿ ಅಂತಾರೆ. They cannot go back, right? Cannot. Tell them to shut and come. Because the crew is bigger that side, not here, right? One way to go here, swimming. You want swimming? Swim, we can swim. Yeah. He's an underwater diver. Sorry, underwear diver. ಏನ್ ಜನ ಸಾಗರ ನೋಡಿ ಗೈಸ್. ಇಲ್ಲಿ ಜನ ತುಂಬ ಹೋಗ್ಬಿಟ್ಟವ್ರೆ. ಈಶಾಂಕು ರಿಯಲ್ ಟೈಮ್ ಅಪ್ಡೇಟ್ ಕೊಡೋದ್ರಲ್ಲಿ ಫೇಮಸ್ಸು. ನೋಡಿ ಇವಾಗ ತೆಗ್ದಿದ್ದು ಇವಾಗಲೇ ಅಪ್ಲೋಡ್ ಆಗಿಬಿಡ್ಬೇಕು. ಇವರು ಕಾಂಪಿಟೇಷನ್ ಇವರಿಬ್ರು. ನಾನು ಅವನು ತಲೆನೇ ಕೆಡ್ಸ್ಕೊಳ್ಳಲ್ಲ. ಯಾವಾಗಾದರೂ ಹಾಕ್ಬೋದು, ಏನಾದರೂ ಮಾಡ್ಬೋದು. ಇನ್ನೂ ನಮ್ಮ ಲೆಜೆಂಡ್ ಒಬ್ರವ್ರೆ, ಅಲ್ಟ್ರಾ ಲೆಜೆಂಡ್. ಅವ್ರು ಮುಂದೆ ಹೋಗ್ತವ್ರೆ ಇಷ್ಟೇ. ಗುರು ಹಿಂಗೆ ಎಲ್ಲ ಒಟ್ಟಿಗೆ ಮಾಡೋಣ ಪೋಸ್. ರೆಡಿ 3 2 1 ಗೋ. ಯಾಕೋ ನಿಂಗೆ ಗೊತ್ತಿಲ್ಲ, ಸುಮ್ಮನೆ ಕೂತ್ಕೊಳ್ಳೋ ನಿನ್ಲಿ. ಬಾ ಎದ್ದೆ. Over here. Yes. Oh, yes. I cannot speak Chinese. That's Chinese? Okay. Guys, ಅದೇ ಅಂತೆ ಚೈನೀಸು. ನಂಗೆ ಗೊತ್ತಿರಲಿಲ್ಲ, ಇವಾಗಲೇ ಗೊತ್ತಾಗಿದೆ ಚೈನೀಸು. ಗೈಸ್ ನಮ್ಮ ಗೈಡ್ ಜೊತೆ ಇದ್ದೀವಿ. ನಮ್ಮ ಗೈಡು ನಮಗೆ ಫ್ರೆಂಡ್ ಆಗ್ಬಿಟ್ಟವನೆ. ಸೊ ಅವನು ಅಖಿಲ್ ಬಗ್ಗೆ ಒಂದೆರಡು ಮಾತುಗಳು ಹೇಳಕ್ಕೆ ಇಷ್ಟಪಡ್ತಾನೆ. ವಾಟ್ ಡೂ ಯು ಫೀಲ್ ಅಬೌಟ್ ಹಿಮ್? Lazy man? So lazy? Yes. You know what? He is my wife. ಗೈಸ್ ನಮ್ಮ ಮುಂದೆ ಇದ್ರಲ್ಲ ಇವರು ಚೆಲ್ಲಾಪಿಲ್ಲಿ ಪ್ರೇಮ ಸಂಕೇತ ಆಟಗಳನ್ನ ನೋಡಕ್ ಆಗ್ತಾ ಇಲ್ಲ ನಮ್ಮ ಕೈಲಿ. ಅವನು
ಯಾವ ರೇಂಜಿಗೆ ಓ ಹಿಂದೆ ಸ್ಪೆಕ್ಸ್ ಹಾಕಿರೋದಕ್ಕೆ ಬೋರ್ಡ್ ಮಾಡ್ತಿಲ್ಲ ಅಷ್ಟೇ ಅವನು. ಯಾವ ಥರ ಫೀಲ್ ಅಂದರೆ ಎಲ್ಲೋ ದೇವಸ್ಥಾನಕ್ಕೆ ನಡ್ಕೊಂಡು ಹೋಯ್ತಾ ಇದೀವಿ ತಿರುಪತಿ ತಿಮ್ಮಪ್ಪಂಗೆ ಅನ್ನೋ ಥರ ಫೀಲ್ ನಮಗೆ. ಬನ್ನಿ ನೋಡೋಣ. ಗೈಸ್ ಲೇಸರ್ ಇಸ್ಕೊಂಡೆ ನೋಡಿ, ಒಂಥರ ಮಜಾ ಐತೆ ಗೈಸ್. ಇದು ಲೇಸರ್ ಯಾರ್ದಾದ್ರೂ ಅಂಟಿಗೆ ಬಿಡೋಣ ರೀ, ಯಾರು ಅಂಟಿಗೆ ಬಿಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನನ್ನ ಮಕ್ಕಳು ಒಂದೊಂದಲ್ಲ ನನ್ನ ಮಕ್ಕಳು ಇಷ್ಟು ಬಾಧೆ ಕೊಡ್ತಾವ್ರೆ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಗೈಸ್ ಏನ್ ಮಸ್ತಾಗೈತೆ ಗೊತ್ತಾ, ನೆಕ್ಸ್ಟ್ ಲೆವೆಲ್ ಆಗೈತೆ ಗೈಸ್. ನೋಡಿ ಕ್ರೇಜಿ ಆಗಿದೆ ಗೈಸ್. ವಾವ್, ಇದೊಂಥರ ಮಂಜು ಮೇಲ್ ಬಾಯ್ಸ್ ಫೀಲ್ಸ್ ಗೈಸ್. ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಯಾವ ಥರ ಇದೆ ನೋಡಿ. ಇದು ಇಲ್ಲೇ ಹೋಗ್ಬಾರ್ದು ಅಂತ ಹಾಕಿದ್ದಾರೆ. ನಮ್ಮ ಜೊತೆ ನಮ್ಮ ಈಶಾಂಕ್ ಅವರು ಕ್ಲಾಸ್ಟ್ರೋಫೋಬಿಕ್ ಪರ್ಸನ್ ಅವರು ಬಂದಿದ್ದಾರೆ. ಸೊ ಅವರು ತುಂಬ ಹಿಂದೆ ಉಳಿದಿದ್ದಾರೆ. ನಮ್ಮ ಗಿರೀಶ್ ಅವರು ಅವ್ರನ್ನ ಕೈ ಹಿಡಿದು ಕರ್ಕೊಂಡ್ಬರ್ತಾ ಇದ್ದಾರೆ. ಇದು ವಾರ್ತಾ ಪ್ರಸಾರ ನೇರವಾಗಿ ಮಂಜು ಮಿಲ್ ಬಾಯ್ಸ್ ಗುಹೆಯಿಂದ. ರಿಯಲ್ ಕಲ್ಗಳು ನೋಡಿ ಗೈಸ್ ಯಾವ ಥರ ಇದೆ, ಸಕ್ಕತ್ತಾಗಿದೆ. ಆಡ್ಕೊಂಡ್ರೆ ತಲೆಗೆ ಇದು ಹೆಂಗೆ ಈ ಥರ ಆಗಿರೋದು ಅಂತಲೇ ಗೊತ್ತಾಗ್ತಾಯಿಲ್ಲ. ನಾನು ಮಸ್ತಾಗೈತೆ, ಕ್ರೇಜಿ ಎಕ್ಸ್ಪೀರಿಯನ್ಸ್. ಓಹೋ ಏನು ಗುರು, ಬೇರೆ ಪ್ರಪಂಚನೇ ಐತಿ ಇಲ್ಲಿ. ಯಾವುದೋ ಫಿಲಮಲ್ಲಿ ನೋಡ್ದಂಗೆ ಐತೆ ಗುರು ಇದು. ಶಿಷ್ಯ ನೋಡಿ ಕಿಲಾಡಿ ನನ್ನ ಮಗ. ನಾನು ಇಲ್ಲೇ ಇದ್ದೀನಿ, ಫಾರಿನರ್ ಹತ್ರ ಫೋಟೋ ಹೊಡ್ಸ್ಕೊತಾವನೆ. ಎಂಥ ಕಿಲಾಡಿ ನನ್ನ ಮಗ ಇರಬೇಕು ಇವನು. ಥ್ಯಾಂಕ್ ಯು ಗೈಸ್. ಒಂದು ವೆಟ್ ಟವಲ್ ಕೊಟ್ಟರು ನಮಗೆ ಒರೆಸ್ಕೊಳಕ್ಕೆ. ಗೈಸ್ ಇವಾಗ ಸ್ವಿಮ್ಮಿಂಗ್ಗೆ ಅಂತ ನಿಲ್ಸಿದ್ರು. ನಾನು ಹೋಗಿ ಆಲ್ರೆಡಿ ಫುಲ್ ಬಟ್ಟೆ ಚೇಂಜ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ಸೊ ಇವಾಗ ಸ್ವಿಮ್ಮಿಂಗ್ ಹೋಗಿ ಸಮುದ್ರದೊಳಗಡೆ ಆರ್ಬಿಡೋಣ. ಫುಲ್ಲು ಎಕ್ಸೈಟೆಡ್ ಅಂದ್ಕೊಳ್ಳಿ. ಫಸ್ಟ್ ಆಚೆ ಒಂದು ಸರಿ ತೋರಿಸ್ಕೊಂಡ್ಬರ್ತೀನಿ ಯಾವ ಥರ ಇದೆ, ಬನ್ನಿ ನೋಡೋಣ. ಗೈಸ್ ಇವಾಗ ನಾನು ನಮ್ಮ ಚಷ್ಟಗಿರಿ ಅವರು ಸಮುದ್ರಕ್ಕೆ ಇಳಿಯೋದೇನೆ. ಚಷ್ಟಗಿರಿ ಅವರು ಆಲ್ರೆಡಿ ತೆಗಿಯೋಕ್ಕೆ ರೆಡಿ ಆಗವ್ರೆ. ಹಂಗೆ ಹಾಕೊಂಡ್ಬಿಟ್ರು ತೆಗಿಯೋಕೆ ರೆಡಿಯಾಗಿ. ಬರ್ರಿ ಹೋಗೋಣ ಇವಾಗ ವಾಪಸ್. ಇವಾಗ ಈ ಸಮುದ್ರದಲ್ಲಿ ನಮ್ಮ ಈಜಾಡೋ ಟೈಮು. ಬನ್ನಿ, ಫಾರಿನರ್ಸ್ ಜೊತೆ ಫಸ್ಟ್ ಟೈಮ್ ಈಜಾಡ್ತಾ ಇರೋದು ಗೈಸ್. ಚೆನ್ನಾಗಿತ್ತು ಆ ಫೀಲಿಂಗೇ ಒಂಥರ ಮಸ್ತ್. ಎಲ್ಲ ನೋಡಿ ಮಜಾ ಮಾಡಿ, ಏನಿಲ್ಲ ರಾ ಕಂಟೆಂಟ್. ಫ್ಯಾಮಿಲಿಗಳೆಲ್ಲ ನೋಡ್ತಾ ಇದ್ರೆ ದಯವಿಟ್ಟು ಸ್ಕಿಪ್ ಮಾಡಿಬಿಡಿ. ಅಯ್ಯಯ್ಯೋ ಚಡ್ಡಿ ಹೇಳ್ಕೊತಾ ಬಿದ್ದವನೆ. ಇದು ಆಕ್ಚುಲಿ ಚೆನ್ನಾಗಿರೋ ಹೆಂಗಿದೆ ನೋಡಿದ್ರ, ಪ್ರಪಂಚ ವಿಶಾಲವಾಗಿದೆ. ಬಾಯ್ಸ್ ಅಂಡ್ ಗರ್ಲ್ಸ್, ಬಿ ಕೇರ್ಫುಲ್ ವೈಲ್ ವಾಚಿಂಗ್ ಮೈ ವ್ಲಾಗ್, ಎಸ್ಪೆಷಲಿ ದಿಸ್ ವ್ಲಾಗ್. ಓಕೆ, ಥ್ಯಾಂಕ್ ಯು, ಲವ್ ಯು ಆಲ್. ಲೈ ಬಿಕ್ನಾಸಿ, ನಿಂಗೆ ಮುಂದೆ ತುಂಬಾ ತೊಂದರೆ ಐತೆ ಕಣ್ಲಾ. ಬೇಕಾದಾಗ್ಲಿ ಕಣ, ಪಕ್ಕದಲ್ಲಿ ಹೆಂಗ್ಸರು ಇರ್ಬೇಕಷ್ಟೇ. ನೀ ಏನು ಹೇಳು ಬೇಡ, ನಾ ಬೇರೆ ಏನು ಕೇಳೋದು ಇಲ್ಲ. ಗೈಸ್ ಸ್ವಿಮ್ಮಿಂಗ್ ಎಲ್ಲ ಮುಗಿಸಾಯ್ತು. ಮತ್ತೆ ನೀಟಾಗಿ ಸ್ನಾನ ಮಾಡ್ಕೊಂಡು ರೆಡಿ ಆಗಿ ಬಂದು ಇವಾಗ ಸನ್ಸೆಟ್ ವ್ಯೂ ನೋಡ್ತಾ ಇದ್ದೀನಿ. ಸನ್ಸೆಟ್ ಏನ್ ಮಸ್ತ್ ಇದೆ ಗೊತ್ತಾ, ನೋಡಿ ಕ್ರೇಜಿ ವ್ಯೂ ನೋಡಿ. ಫಸ್ಟ್ ನೋಡಿ ಹಿಂದೆ ಎಲ್ಲ ಐಲ್ಯಾಂಡು ಗೈಸ್. ಎಷ್ಟು ಐಲ್ಯಾಂಡ್ ಇದೆ ನೋಡ್ಬೋದು ನೀವು ಸುತ್ತಮುತ್ತ. ಭರ್ಜರಿ ಐಲ್ಯಾಂಡ್ಸು. ಇವಾಗ ನೋಡಿದ್ರೆ ಫುಲ್ ಐಲ್ಯಾಂಡ್ಸ್ ಅಂತಾರೆ ಎಲ್ಲ. ಇವಾಗ ನಾವು ಆಲ್ಮೋಸ್ಟ್ ಸಿಟಿಗೆ ಬಂದ್ಬಿಟ್ವಿ. ಅದಕ್ಕೋಸ್ಕರ ಅದೇನು ಮಾಡೋಕ್ಕಾಗಿಲ್ಲ. ಆ್ಯಂಡ್ ಬ್ಯೂಟಿಫುಲ್ ಸನ್ಸೆಟ್. ಅದನ್ನ ಕ್ರೂಸಲ್ಲಿ ಕುತ್ಕೊಂಡು ವಾಟ್ರ್ ಮೇಲೆ ತಿನ್ಕೊಂಡು ಕೈಯಲ್ಲಿ ಒಂದು ಜ್ಯೂಸ್ ಇಟ್ಕೊಂಡು ನೋಡ್ತಾ ಇದ್ರೆ ಮಜಾನೇ ಬೇರೆ ಇಟ್ಕೊಂಡು ಸ್ವರ್ಗ. ಒನ್ ಮಾರ್ ಅನ್ಬೇಕು ನೋಡಿ. ನಮ್ಮ ಈ ಸಾಕು ಕಡೆ ನೋಡಿ, ಒನ್ ಮಾರ್ legend. Hey, ಯಾಕೆ ಗುರು? ಗುರು ಇಲ್ಲ ಗುರು ಬೇಡ.
ಸೂರ್ಯ ಕೂಡ ಮುಳುಗಾಯಿತು ಆ್ಯಂಡ್ ವ್ಲಾಗ್ ಎಂಡ್ ಮಾಡೋ ಟೈಮ್ ಕೂಡ ಬಂದಾಯಿತು. ಇವತ್ತು ನಾನು ಯಾವ ರೀತಿ ಎಂಜಾಯ್ ಮಾಡಿದೆ ಅಂದರೆ ನೆಕ್ಸ್ಟ್ ಲೆವೆಲಾಗಿ ಎಂಜಾಯ್ ಮಾಡಿದೆ. ಆ್ಯಂಡ್ ಆ ಐಲ್ಯಾಂಡು ನಾವು ಹೋಗಿದ್ದು ಹಾಲಾಂಗ್ ಬೇ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು ಗಾಯ್ಸ್. ತುಂಬ ಅಂದರೆ ತುಂಬ ಖುಷಿ ಆಯಿತು. ಆ್ಯಂಡ್ ದಿಸ್ ವಾಸ್ ಒನ್ ಆಫ್ ದ ಬೆಸ್ಟ್ ವ್ಯೂ ಅಂದ್ಕೊಳ್ಳಿ. ಆ್ಯಂಡ್ ಸನ್ಸೆಟ್ ವ್ಯೂ ಆಗಲಿ ಕ್ರೂಸ್ ಆಗಲಿ ಎಲ್ಲನೂ ಸಕ್ಕದಾಗಾಯಿತು. ನಿಮಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ನಿಮಗೆ ಏನು ಇಷ್ಟ ಆಯಿತು ಅಂತ ಕಮೆಂಟ್ ಹಾಕಿ. ಆ್ಯಂಡ್ ಬ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಗೊತ್ತಿರಬೇಕು ಏನು ಮಾಡಬೇಕು ಅಂತ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ಸೇ ಮಾಡಬೇಡಿ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಬಾಯ್, ಸಿ ಯು ಆಲ್, ಲವ್ ಯು ಆಲ್.